ನಾನು ರಘು, ಸಹಾಯಕ ಪ್ರಾಧ್ಯಾಪಕರು, ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. ಸೊ ಇವತ್ತಿನ ಉಪನ್ಯಾಸದಲ್ಲಿ ನಾನು ನಾರಾಯಣಗುರು, ಗಾಂಧಿ ಮತ್ತು ಅಂಬೇಡ್ಕರ್ ಒಂದು ಸಮಾಜ ರಾಜ್ಯಕ್ಕೆ ಸಂವಾದ ಎಂಬ ಒಂದು ವಿಚಾರದ ಮೇಲೆ ಉಪನ್ಯಾಸವನ್ನು ಕೊಡಲಿಕ್ಕೆ ಬಯಸ್ತೇನೆ. ನಾರಾಯಣಗುರು ಮತ್ತು ಗಾಂಧಿ ಮತ್ತು ಅಂಬೇಡ್ಕರ್ ಇವರನ್ನು ಸಮಾಜ ವಿಜ್ಞಾನಗಳ ನೆಲೆಯಲ್ಲಿ ಗ್ರಹಿಸಿಕೊಂಡದ್ದು ಕಮ್ಮಿ ಇದೆ. ಸೊ ದಿನೇಶ್ ಅಮೀನ್ ಮಟ್ಟು ಒಂದು ಕಡೆ ಇದನ್ನು ಹೇಳ್ತಾರೆ, ಸಮಾಜ ವಿಜ್ಞಾನಗಳ ನೆಲೆಯಲ್ಲಿ ನಾರಾಯಣಗುರು, ಗಾಂಧಿ ಮತ್ತು ಅಂಬೇಡ್ಕರ್ ಇವರೇ ಮುಂತಾದ ಚಿಂತಕರನ್ನು ನೋಡಬೇಕಾದ ಅಗತ್ಯ ಇದೆ ಅಂತ. ಸೊ ಆ ನೆಲೆಯಲ್ಲಿ ಇವತ್ತಿನ ಈ ಉಪನ್ಯಾಸದಲ್ಲಿ ನಾರಾಯಣಗುರು, ಗಾಂಧಿ ಮತ್ತು ಅಂಬೇಡ್ಕರ್ ಇವರ ಸಮಾಜ ರಾಜಕೀಯ ಚಿಂತನೆಗಳನ್ನು ಒಂದು ಸಂವಾದದ ನೆಲೆಯಲ್ಲಿ ಮುಖಾಮುಖಿಯಾಗಿಸಲು ಒಂದು ಸೀಮಿತ ನೆಲೆಯಲ್ಲಿ ನಾನು ಬಯಸ್ತೇನೆ. ಭಾರತದ ಸಮಾಜ ರಾಜಕೀಯ ಚಿಂತನೆಗಳ ಸಂದರ್ಭಗಳಲ್ಲಿ ನಾರಾಯಣಗುರು, ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇವರ ಚಿಂತನೆಗಳು ಪ್ರಮುಖ ಆಗ್ತವೆ. ಅದರಲ್ಲೂ ಭಾರತದ ರಾಜಕೀಯ ವ್ಯವಸ್ಥೆ, ಚರಿತ್ರೆ ಮತ್ತು ಚಿಂತನೆಗಳನ್ನು ಈ ಮೂವರ ಚಿಂತನೆಗಳು ಬಲು ಪ್ರಭಾವಶಾಲಿಯಾಗಿ ಅಲುಗಾಡಿಸಿವೆ. ಸೊ ಮಹಾತ್ಮ ಗಾಂಧಿ ಗುಜರಾತ್ನ ವೈಷ್ಣವ ಬನಿಯ ಪರಂಪರೆಯಿಂದ ಉದ್ಭವಗೊಂಡರೆ, ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ಜಾತಿ ಶೋಷಣೆ ಮತ್ತು ಅದಕ್ಕೆ ಪ್ರತಿಯಾಗಿ ಬಂದ ಹಿಂದುಳಿದ ವರ್ಗಗಳ ಚಳವಳಿಗಳ ಹಿನ್ನೆಲೆಯಲ್ಲಿ ಪ್ರತಿಫಲನಗೊಂಡರೆ, ನಾರಾಯಣ ಗುರುಗಳು ಕೇರಳದ ಜಾತಿಗ್ರಸ್ತ ಶೋಷಣೆಯ ವಿರುದ್ಧದ ಸಾಮಾಜಿಕ ಚಳವಳಿಯ ಹಿನ್ನೆಲೆಯಲ್ಲಿ ಉದ್ಭವಗೊಳ್ಳುತ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮೂವರು ಏನು ಸಾಮಾಜಿಕ ಸುಧಾರಕರು, ಅವರು ಅದರಲ್ಲೂ ಕೂಡ ಜಾತಿಯನ್ನು ಎದುರುಗೊಂಡ ರೀತಿಯನ್ನು, ಜಾತಿಯ ಸಮಸ್ಯೆಯನ್ನು, ಅಸ್ಪೃಶ್ಯತೆಯನ್ನು ಎದುರುಗೊಂಡ ರೀತಿಯನ್ನು ಇಟ್ಟುಕೊಂಡು, ಸೊ ಈ ಮೂವರು ಏನು ಸುಧಾರಕರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಇಲ್ಲಿ ಸೀಮಿತ ಮಟ್ಟದಲ್ಲಿ ಮಾಡಲಾಗಿದೆ. ಸೊ ಆದ್ದರಿಂದ ನಾರಾಯಣಗುರು, ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಅವರುಗಳನ್ನು ಮುಖಾಮುಖಿಯಾಗಿಸುವುದು ಈ ಕಾಲದ ಒಂದು ರಾಷ್ಟ್ರೀಯ ತುರ್ತು ಕೂಡ ಹೌದು. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಈ ಮೂವರು ವ್ಯಕ್ತಿಗಳನ್ನು ಸಮಾಜಶಾಸ್ತ್ರಗಳ ಹಿನ್ನೆಲೆಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗ್ತದೆ. ಸೊ ಮುಖ್ಯವಾಗಿ ಬ್ರಿಟಿಷ್ ವಸಾಹತುಶಾಹಿ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಜಾತಿ, ಧರ್ಮ, ಆರ್ಥಿಕ ಅಸಮಾನತೆಗಳ ವಿರುದ್ಧ ಹಲವಾರು ಸುಧಾರಣಾ ಚಳವಳಿಗಳು ಹುಟ್ಟುಕೊಂಡವು. ಸೊ ಅದರಲ್ಲಿ ಮುಖ್ಯವಾಗಿ ನಾರಾಯಣಗುರು, ಮಹಾತ್ಮ ಗಾಂಧಿ ಹಾಗೂ BR ಅಂಬೇಡ್ಕರ್ ಈ ಮೂವರು ತಮ್ಮದೇ ಆದ ದೃಷ್ಟಿಕೋನದಿಂದ ಜಾತಿ ವ್ಯವಸ್ಥೆಯನ್ನು ಎದುರುಗೊಳ್ಳುತ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಉಪನ್ಯಾಸವು ಈ ಮೂವರು ಹೇಗೆ ಪರಸ್ಪರ ಚಿಂತನೆಗಳ ಹಿನ್ನೆಲೆಯಲ್ಲಿ ಪ್ರಭಾವಿಸಿಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಸೈದ್ಧಾಂತಿಕ ಚೌಕಟ್ಟನ್ನು ಕೂಡ ನಾವು ಹಾಕಿಕೊಳ್ಳಬಹುದು. ಅದು ಕೂಡ ಈ ಮೂವರು ಏನು ಚಿಂತಕರ ಚಿಂತನೆಗಳನ್ನು ಹೋಲಿಕೆ ಮಾಡುವ ಉದ್ದೇಶದಿಂದ ಆ ಹೋಲಿಕೆಯ ಹಿನ್ನೆಲೆಯಲ್ಲಿ ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಅದರಲ್ಲೂ ಕೂಡ ನಾರಾಯಣಗುರು ಅವರ ಚಿಂತನೆಯನ್ನು ಆಧ್ಯಾತ್ಮಿಕ ಸಮಾನತೆ ಎಂಬುದಾಗಿ ಗುರುತಿಸಬಹುದು. ಆಧ್ಯಾತ್ಮಿಕ ಸಮಾನತೆಗಾಗಿ ನಾರಾಯಣ ಗುರುಗಳು ಹೋರಾಟ ಮಾಡಿ ಎಲ್ಲ ಮನುಷ್ಯರು ಒಂದೇ ದೇವರ ಸೃಷ್ಟಿ ಎಂದು ಪರಿಗಣಿಸ್ತಾರೆ. ಸೊ ಇದನ್ನು ನಾವು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವ ಎಂಬುದಾಗಿ ಪರಿಗಣಿಸಬಹುದು. ಹಾಗೆಯೇ ಮಹಾತ್ಮ ಗಾಂಧಿಯವರ ಚಿಂತನ ಕ್ರಮವನ್ನು ನೈತಿಕ ರಾಜಕಾರಣದ ಕ್ರಮ ಎಂಬುದಾಗಿ ನಾವು ಕರೆಯಬಹುದು. ಇದನ್ನು ರಾಜಕೀಯ ಪ್ರಜಾಪ್ರಭುತ್ವ ಎಂಬುದಾಗಿ ಕೂಡ ನಾವು ಪರಿಭಾವಿಸಬಹುದು. ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಸಾಮಾಜಿಕ ಬದಲಾವಣೆಯನ್ನು ಗಾಂಧಿ ಬಯಸುತ್ತಾರೆ. ಸೊ ಹಾಗೆಯೇ ಅಂಬೇಡ್ಕರ್ ಕಾನೂನುಬದ್ಧ ಸಮಾನತೆ ಮತ್ತು ಸಂವಿಧಾನಾತ್ಮಕ ಹಕ್ಕುಗಳ ಮೂಲಕ
ಜಾತಿ ತಾರತಮ್ಯವನ್ನು ನಿರ್ಮೂಲನೆ ಮಾಡಬೇಕು ಎಂಬುದಾಗಿ ಪ್ರತಿಪಾದಿಸ್ತಾರೆ. ಅದರಲ್ಲೂ ಕೂಡ ಸಂವಿಧಾನಾತ್ಮಕ ಏನು ಕ್ರಮಗಳ ಮೂಲಕ ಜಾತಿ ತಾರತಮ್ಯವನ್ನು, ಅಸ್ಪೃಶ್ಯತೆಯನ್ನು, ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಬೇಕು. ಆ ಮೂಲಕ ಏನು ಜಾತಿ ವ್ಯವಸ್ಥೆಯಿಂದ ಅಥವಾ ಜಾತಿ ವ್ಯವಸ್ಥೆಯಿಂದ ವಿಮೋಚನೆ ಪಡೆದುಕೊಳ್ಬೇಕು ಎಂಬುದಾಗಿ ಪ್ರತಿಪಾದಿಸ್ತಾರೆ. ಸೊ ಆದ್ದರಿಂದ ಅಂಬೇಡ್ಕರ್ ಈ ಏನು ಚಿಂತನ ಕ್ರಮವನ್ನು ಸಾಮಾಜಿಕ ಪ್ರಜಾಪ್ರಭುತ್ವದ ಚಿಂತನ ಕ್ರಮ ಎಂಬುದಾಗಿ ಕರೀಬೋದು. ಸೊ ಈ ಹಿನ್ನೆಲೆಯಲ್ಲಿ ನಾರಾಯಣ್ ಗುರು ಅವರ ಚಳವಳಿಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ದಿನೇಶ್ ಅಮೀನ್ ಮಟ್ಟು ಅವರು ನಾರಾಯಣ್ ಗುರು ಅವರ ಚಳವಳಿಯನ್ನು 3 ಪ್ರಮುಖ ಹಂತಗಳಲ್ಲಿ ನಡೆದಿರುವುದನ್ನು ಗುರುತಿಸ್ತಾರೆ. ಮೊದಲನೆಯದು ಡಾಕ್ಟರ್ ಪಲ್ಪು ನೇತೃತ್ವದ ಸಾಮಾಜಿಕ ಜಾಗೃತಿ. ಎರಡನೆಯದು ನಾರಾಯಣ್ ಗುರು ಅವರ ಸಾಮಾಜಿಕ ಸುಧಾರಣೆ. ಹಾಗೆ ಮೂರನೇ ಹಂತದ್ದು ಕುಮಾರನ್ ಆಶನ್ ಅವರು ಸರ್ಕಾರಿ ಶಾಲೆಗಳಿಗೆ ಪ್ರವೇಶ ಚಳವಳಿಯನ್ನು ಮಾಡಿದ್ದು. 4ನೇ ಹಂತದ ಚಳವಳಿ ಟಿ.ಕೆ. ಮಾಧವನ್ ನೇತೃತ್ವದ ದೇವಾಲಯಗಳ ಪ್ರವೇಶ ಮತ್ತು ಅಸ್ಪೃಶ್ಯತೆ ವಿರುದ್ಧದ ಚಳವಳಿ. ಹಾಗೆ 5ನೇ ಹಂತದ್ದು ಸಿ ಕೇಶವನ್ ನೇತೃತ್ವದ ರಾಜ್ಯಕ್ಕೆ ಪ್ರಾತಿನಿಧ್ಯಕ್ಕಾಗಿ ನಡೆದ ಹೋರಾಟ. ಸೊ ಆದ್ದರಿಂದ ಈ 5 ಹಂತಗಳಲ್ಲಿ ನಾರಾಯಣ್ ಗುರು ಚಳವಳಿ ನಡೆಯಿತು ಎಂಬುದನ್ನು ದಿನೇಶ್ ಅಮೀನ್ ಮಟ್ಟು ಗುರುತಿಸ್ತಾರೆ. ಅದರಲ್ಲೂ ಡಾಕ್ಟರ್ ಪಲ್ಪು ನೇತೃತ್ವದ ಸಾಮಾಜಿಕ ಜಾಗೃತಿ, ನಾರಾಯಣ್ ಗುರು ನೇತೃತ್ವದ ಸಾಮಾಜಿಕ ಸುಧಾರಣೆ, ಕುಮಾರನ್ ಆಶನ್ ನೇತೃತ್ವದ ಸರ್ಕಾರಿ ಶಾಲೆಗಳಿಗೆ ಪ್ರವೇಶ ಚಳವಳಿ, ಟಿ.ಕೆ. ಮಾಧವನ್ ನೇತೃತ್ವದ ದೇವಾಲಯಗಳ ಪ್ರವೇಶ ಮತ್ತು ಅಸ್ಪೃಶ್ಯತೆ ವಿರುದ್ಧದ ಚಳವಳಿ, ಹಾಗೆ ಕೊನೆಯದಾಗಿ ಸಿ ಕೇಶವನ್ ನೇತೃತ್ವದ ರಾಜ್ಯಕ್ಕೆ ಪ್ರಾತಿನಿಧ್ಯಕ್ಕಾಗಿ ನಡೆದ ಹೋರಾಟ. ಸೊ ಈ 5 ಹಂತಗಳ ಮೂಲಕ ಇಡೀ ನಾರಾಯಣ್ ಗುರು ಚಳವಳಿ ಕೇರಳದಲ್ಲಿ ನಡೀತದೆ. ಸೊ ಈ ಹಿನ್ನೆಲೆಯಲ್ಲಿ ನಾರಾಯಣ್ ಗುರು ಅದನ್ನು ಚಳವಳಿ ಎಂಬುದಾಗಿ ನಾವು ಗುರುತಿಸುವ ಮೂಲಕ ಒಟ್ಟಾರೆಯಾಗಿ ಇಡೀ ದಕ್ಷಿಣ ಭಾರತದಲ್ಲಿ ಚಳವಳಿಯ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡುವಂಥ ಕೆಲಸವನ್ನು ನಾರಾಯಣ್ ಗುರು ಚಳವಳಿ ಮಾಡ್ತದೆ. ಸೊ ಆದ್ದರಿಂದ ಅಂಬೇಡ್ಕರ್ ಚಳವಳಿಗೂ ಗಾಂಧಿಯ ಚಳವಳಿಗೂ ಮತ್ತು ನಾರಾಯಣ್ ಗುರುಗಳ ಚಳವಳಿಯ ನಡುವೆ ಒಂದಷ್ಟು ವ್ಯತ್ಯಾಸಗಳು ಮತ್ತು ಸಾಮೀಪ್ಯಗಳು ಕೂಡ ಇವೆ. ಸೊ ಅದನ್ನು ನಾವು ಇಲ್ಲಿ ಗುರುತಿಸ್ಬೋದು. ನಾರಾಯಣ್ ಗುರು ಅವರ ಚಳವಳಿ ಅದು ದೇವಾಲಯ ಪ್ರವೇಶ ಚಳವಳಿ ಅಲ್ಲ, ಅದು ಪರ್ಯಾಯ ದೇವಾಲಯಗಳ ಸ್ಥಾಪನೆ. ಸೊ ಧಾರ್ಮಿಕ ಸುಧಾರಣೆಯ ಮೂಲಕ ಆರಂಭಗೊಂಡ ನಾರಾಯಣ್ ಗುರು ಚಳವಳಿ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಆಯಾಮಗಳನ್ನು ಪಡೆದುಕೊಂಡಿತು. ಹಾಗೆ ಸಮಾಜದ ಸಮಗ್ರ ಬದಲಾವಣೆ ಎಂದರೆ ಆರ್ಥಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗಿದೆ. ತಮ್ಮದೇ ಆದ ಈಲವ ಶಿವನ ದೇವಸ್ಥಾನಗಳನ್ನು ಸ್ಥಾಪಿಸುವ ಮೂಲಕ ಸಮುದಾಯದ ಮನಸ್ಸನ್ನು ಪರಿವರ್ತನೆಗಳಿಗೆ ಸಿದ್ಧಗೊಳಿಸುವ ಪ್ರಾಥಮಿಕ ಕೆಲಸವನ್ನು ನಾರಾಯಣ್ ಗುರು ಮಾಡ್ತಾರೆ ಎಂಬುದಾಗಿ ಒಂದು ಕಡೆ ದಿನೇಶ್ ಅಮೀನ್ ಮಟ್ಟು ಗುರುತಿಸ್ತಾರೆ. ಹಾಗೆಯೇ ಅಂಬೇಡ್ಕರ್ ಅವರದ್ದು ಕೂಡ ಇದೇ ಮಾದರಿ. ಅಂಬೇಡ್ಕರ್ ಅವರ ಚಳವಳಿಯ ಮಾದರಿ ಕೂಡ ಇದೇ ಆಗಿದೆ. ಸೊ ಅದು ಪರ್ಯಾಯ ಧಾರ್ಮಿಕತೆ ಮಾದರಿಯಾಗಿದೆ. ಅಂಬೇಡ್ಕರ್ ಕೂಡ ದೇವಸ್ಥಾನಗಳ ಪ್ರವೇಶ ಚಳವಳಿಗಳನ್ನು ಸೈದ್ಧಾಂತಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಕೂಡ ತೀರಾ ನೆಚ್ಚಿಕೊಂಡವರು ಅಲ್ಲ. ಕಾನೂನಿನ ಕ್ರಮಗಳು ಇಲ್ಲವೇ ಸಂವಿಧಾನಾತ್ಮಕ ಪರಿಕ್ರಮಗಳು, ಶಿಕ್ಷಣ, ರಾಜಕೀಯ ಪ್ರಾತಿನಿಧ್ಯ ಇವೇ ಮುಂತಾದವುಗಳಿಂದ ಆರಂಭಿಸಿ ಅವರ ಸಾಮಾಜಿಕ ವಿಮೋಚನಾ ಚಳವಳಿ ತಲುಪಿದ್ದು ಕೊನೆಗೆ ಧಾರ್ಮಿಕತೆಯ ಕಡೆಗೆ, ಅದು ಕೂಡ ಬುದ್ಧಿಸಮ್ನ ಕಡೆಗೆ. ಸೊ ಬುದ್ಧನ ಪರ್ಯಾಯ ಮಾರ್ಗಗಳು ಶೋಷಿತರನ್ನು ವಿಮೋಚನೆಗೆ ಒಳಪಡಿಸ್ತವೆ ಎಂಬುದಾಗಿ ಡಾಕ್ಟರ್ ಅಂಬೇಡ್ಕರ್ ಬಲವಾಗಿ ನಂಬುತ್ತಾರೆ. ಸೊ ಆದ್ದರಿಂದ ಕಾನೂನು ಕ್ರಮಗಳಿಂದ ಜಾತೀಯತೆಯನ್ನು ನಾಶ ಮಾಡಬೇಕು, ಜಾತಿ ವ್ಯವಸ್ಥೆಯನ್ನು ನಾಶ ಮಾಡಬೇಕು, ಸಂವಿಧಾನಾತ್ಮಕ ಪರಿಕ್ರಮಗಳಿಂದ ಶೋಷಿತರಿಗೆ ಶಿಕ್ಷಣ, ಉದ್ಯೋಗ, ಮೀಸಲಾತಿಯನ್ನು ಕೊಡಿಸಬೇಕು ಎಂಬುದಾಗಿ ಬಲವಾಗಿ ಹೋರಾಟ ಮಾಡುವ ಅಂಬೇಡ್ಕರ್ ಅವರು ತನ್ನ ಜೀವನದ ಕೊನೆಗೆ ಧಾರ್ಮಿಕ ಆಯಾಮಗಳ ಕಡೆಗೆ ಚಳವಳಿಯನ್ನು ತಿರುಗಿಸುತ್ತಾರೆ. ಅದರಲ್ಲೂ ಕೂಡ ಪರ್ಯಾಯ ಧಾರ್ಮಿಕತೆಯನ್ನು
ಏನು ಮತ ಪರಿವರ್ತನೆಯ ಕಡೆಗೆ ತೀವ್ರವಾಗಿ ಯೋಚನೆ ಮಾಡಿ, ಗಂಭೀರವಾಗಿ ಯೋಚನೆ ಮಾಡಿ ಬೌದ್ಧ ಧರ್ಮವನ್ನು ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ ದಲಿತರಿಗೆ ಅಥವಾ ಶೋಷಿತರಿಗೆ ಪರ್ಯಾಯ ಬುದ್ಧನ ಮಾರ್ಗ ಎಂಬುದಾಗಿ ಬಲವಾಗಿ ನಂಬುತ್ತಾರೆ ಮತ್ತು ಆ ಕಡೆಗೆ ಏನು ಧರ್ಮದ ಬುದ್ಧನ ಕಡೆಗೆ ಗುರುತಿಸಿಕೊಳ್ತಾರೆ. ಸೊ ಈ ಥರದ ಒಂದು ಮಾದರಿಗಳನ್ನು ಅಂಬೇಡ್ಕರ್ ಸಾಮಾಜಿಕ ಚಳವಳಿಯ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾರೆ. ಹಾಗೆ ಗಾಂಧಿಯ ಮಾರ್ಗಗಳ ಬಗ್ಗೆ ಗಾಂಧಿಯು ಪರ್ಯಾಯ ಮಾರ್ಗಗಳ ಬಗ್ಗೆ ಯೋಚಿಸದೆ ವ್ಯವಸ್ಥೆಯ ಒಳಗೆ ಸುಧಾರಣೆಗಳನ್ನು ಬಯಸ್ತಾರೆ. ಅಥವಾ ಇನ್ನು ಬೇರೆ ಮಾತುಗಳಲ್ಲಿ ಹೇಳೋದಾದರೆ ಗಾಂಧಿ ಸುಧಾರಣವಾದಿಯಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾರೆ. ಆದರೆ ದೇವನೂರು ಮಾತುಗಳಲ್ಲಿ ಹೇಳೋದಾದರೆ ಗಾಂಧಿ ಸುಧಾರಣವಾದಿಯಾಗಿ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ವ್ಯವಸ್ಥೆಯ ಒಳಗಡೆ ಇದ್ದು ಆ ಜಾತಿ ವ್ಯವಸ್ಥೆಯ ಕಂಬಗಳನ್ನು ಅವರು ಕೊಯ್ಯುತ್ತಾರೆ ಎಂಬ ಮಾತುಗಳನ್ನು ಆಡ್ತಾರೆ. ಸೊ ಇಲ್ಲಿ ಧರ್ಮ ಪರಿವರ್ತನೆಯ ಪ್ರಶ್ನೆ ಕೂಡ ನಾರಾಯಣಗುರು ಚಳವಳಿಯ ಸಂದರ್ಭದಲ್ಲಿ ಬರುತ್ತೆ. ಗುರುಗಳು ಈ ಧರ್ಮ ಪರಿವರ್ತನೆ ಪ್ರಶ್ನೆಗಳು ಉದ್ಭವ ಆದಾಗ ಅದನ್ನು ಭಾರಿ ಸೂಕ್ಷ್ಮವಾಗಿ ನಿರ್ವಹಿಸಿದ್ದನ್ನು ನಾವು ಕಂಡುಕೊಳ್ಬೋದು. ನಾರಾಯಣ ಗುರುಗಳ ಶಿಷ್ಯರಲ್ಲಿ ಮುಖ್ಯರಾದ CV ಕುಂಜಿರಾಮನ್ ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಒಲವನ್ನು ಇರಿಸಿಕೊಂಡಿದ್ದರೆ, ಸಹೋದರ ಅಯ್ಯಪ್ಪನ್ ಮತ್ತು ಶ್ರೀಕೃಷ್ಣನ್ ಬೌದ್ಧ ಧರ್ಮದ ಚಿಂತನೆಯ ಕಡೆಗೆ ಒಲವನ್ನು ಇರಿಸಿಕೊಂಡಿದ್ದರು. ಸೊ ಹಾಗೆ ಕುಮಾರ್ ಆಶನ್ ಕೂಡ ಬೌದ್ಧ ಧರ್ಮದ ಕಡೆಗೆ ಒಲವನ್ನು ಬೆಳೆಸಿಕೊಂಡಿದ್ದರು. ಅವರು ಎಂದಿಗೂ ಅದನ್ನು ಬಹಿರಂಗವಾಗಿ ಎಲ್ಲಿ ವ್ಯಕ್ತಪಡಿಸ್ತಾ ಇರಲಿಲ್ಲ. ಇದಕ್ಕಿಂತಲೂ ಮುಖ್ಯವಾಗಿ TK ಮಾಧವನ್ ಧರ್ಮ ಪರಿವರ್ತನೆಯನ್ನು ಬಲವಾಗಿ ವಿರೋಧಿಸುತ್ತಿದ್ದರು ಎಂಬುದಾಗಿ ಹೇಳಲಾಗುತ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾರಾಯಣ ಗುರುಗಳು ಒಂದು ಜಾತಿ, ಒಂದು ಮತ, ಒಂದೇ ದೇವರು ಎಂಬ ಸಂದೇಶವನ್ನು ಸಾರಿ ಧರ್ಮ ಪರಿವರ್ತನೆಯ ಚರ್ಚೆಗಳಿಗೆ ಕೊನೆ ಆಡ್ತಾರೆ ಎಂಬುದಾಗಿ ಕಂಡುಬರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಭಾರತದ ಮಣ್ಣಿನಲ್ಲಿ ತುಂಬ ಸಮುದಾಯಗಳನ್ನು ಬಾಧಿಸ್ತಿದ್ದ ಜಾತಿಯ ಪ್ರಶ್ನೆಗಳಿಗೆ ಈ ಮೂವರು ಚಿಂತಕರು ಬೇರೆ ಬೇರೆ ರೀತಿಯಲ್ಲಿ ತನ್ನ ಪ್ರತಿಕ್ರಿಯೆಯನ್ನು ತೋರಿಸಿದರು. ಅದು ಕೂಡ ಅಂಬೇಡ್ಕರ್ ಮತ್ತು ನಾರಾಯಣ ಗುರು ಅವರ ಪ್ರತಿಕ್ರಿಯೆಗಳು ಒಂದೇ ಥರ ಕಂಡುಬರ್ತದೆ. ಸೊ ಧಾರ್ಮಿಕ ಪರಿವರ್ತನೆ, ಶಿಕ್ಷಣ, ಸಂಘಟನೆ ಮತ್ತು ರಾಜಕೀಯ ಪ್ರಾತಿನಿಧ್ಯ. ಸೊ ಇದರ ಕಡೆಗೆ ತುಂಬ ಗಂಭೀರವಾಗಿ ನಾರಾಯಣ ಗುರುಗಳು ಮತ್ತು ಅಂಬೇಡ್ಕರ್ ಯೋಚಿಸ್ತಾರೆ. ಆದರೆ ಗಾಂಧಿ ಅವರು ಜನರ ಮನ ಪರಿವರ್ತನೆ ಮೂಲಕ ಸಾಮಾಜಿಕ ಬದಲಾವಣೆಗಳು ಆಗಬೇಕು ಎಂಬುದನ್ನು ಪ್ರತಿಪಾದಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಗಾಂಧಿ ಸ್ವಲ್ಪ ಭಿನ್ನವಾಗಿ ಕಾಣ್ತಾರೆ. ಆದರೆ ಅಂಬೇಡ್ಕರ್ ಮತ್ತು ನಾರಾಯಣ ಗುರುಗಳು ಈ ನೆಲೆಯಲ್ಲಿ ಜಾತಿಯ ಪ್ರಶ್ನೆಗಳು ಬಂದಾಗ ಒಂದೇ ದೋಣಿಯಲ್ಲಿ ಪ್ರಯಾಣಿಸುವವರಂತೆ ಕಂಡುಬರ್ತಾರೆ. ಸೊ ಆದ್ದರಿಂದ ಸಂಘಟನೆ, ಶಿಕ್ಷಣ ಮತ್ತು ಹೋರಾಟ ಎಂಬ ಒಂದು ಮಾದರಿಯನ್ನು ಅಂಬೇಡ್ಕರ್ ಹಾಕಿಕೊಂಡ್ರೆ, ಅಲ್ಲಿ ನಾರಾಯಣ ಗುರುಗಳು ಶಿಕ್ಷಣ ಸಂಘಟನೆ ಮತ್ತು ಧಾರ್ಮಿಕತೆಯನ್ನು ಒಂದು ನೆಲೆಯಲ್ಲಿ ಗುರುತಿಸಿಕೊಳ್ತಾರೆ. ಆದ್ದರಿಂದ ತನ್ನದೇ ಆದ ಒಂದು ಈಲವ ಶಿವನ ದೇವಸ್ಥಾನವನ್ನು ಸ್ಥಾಪನೆ ಮಾಡುವ ಮೂಲಕ ಅಲ್ಲಿ ಇಡೀ ಸಾಮಾಜಿಕ ಪರಿವರ್ತನೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾರೆ. ಸೊ ಆ ಥರದ ಒಂದು ಮಾದರಿಯನ್ನು ಅವರು ಜನರ ಮುಂದೆ ಇಡ್ತಾರೆ. ಸೊ ಇಲ್ಲಿ ನೋಡಿ, ವಿಶೇಷವಾಗಿ ಬರೀ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡೋದು ಕೂಡ ನಾರಾಯಣ ಗುರು ಅವರಿಗೆ ಮುಖ್ಯವಾಗಿ ಇರಲಿಲ್ಲ. ದೇವಸ್ಥಾನಗಳ ಜೊತೆಗೆ
ಶಿಕ್ಷಣ ಕೇಂದ್ರಗಳು ಇರಬೇಕು, ಶಾಲೆ ಕಾಲೇಜುಗಳು ಕೂಡ ಅಟ್ಯಾಚ್ಡ್ ಆಗಿ ಇರಬೇಕು ಎಂಬ ಒಂದು ಒಂದು ಕ್ರಾಂತಿಕಾರಿ ನಿಲುವನ್ನು ಅಥವಾ ಮಾದರಿಯನ್ನು ಸಿದ್ಧಪಡಿಸಿದ್ದಾರೆ. ಇದು ಎಲ್ಲ ಚಿಂತಕರುಗಳಿಂದ ನಾರಾಯಣ್ ಗುರು ಅವರನ್ನು ಭಿನ್ನವಾಗಿ ನಿಲ್ಲಿಸಿಬಿಡ್ತದೆ. ದೇವಸ್ಥಾನಗಳಿಗೆ ಅಟ್ಯಾಚ್ಡ್ ಆಗಿ ಶಿಕ್ಷಣ ಕೇಂದ್ರಗಳು, ಶಾಲೆ ಕಾಲೇಜುಗಳು, ಕೈಗಾರಿಕಾ ಕೇಂದ್ರಗಳು ಇರಬೇಕು ಎಂಬುದು ಒಂದು ವಿಶೇಷ ಒಂದು ಚಿಂತನೆ, ಒಂದು ವಿಶಿಷ್ಟವಾದ ಒಂದು ಸುಧಾರಣೆಯ ಚಿಂತನೆ. ಸೊ ಆದ್ದರಿಂದ ದೇವಸ್ಥಾನಗಳ ಸುತ್ತ ಶಿಕ್ಷಣ ಕೇಂದ್ರಗಳು, ಶಾಲೆ ಕಾಲೇಜುಗಳು, ಕೈಗಾರಿಕಾ ಕೇಂದ್ರಗಳು, ಉದ್ಯೋಗದ ಸೃಷ್ಟಿ ಇವೆಲ್ಲವನ್ನು ಕೂಡ ನಾರಾಯಣ್ ಗುರುಗಳು ಯೋಚಿಸ್ತಾರೆ. ಸೊ ಅದೇ ಮಾದರಿಯಲ್ಲಿ ಅಂಬೇಡ್ಕರ್ ಕೂಡ ಶಿಕ್ಷಣದ ಮೂಲಕ ದಲಿತ ಶೋಷಿತರು ವಿಮೋಚನೆಗೊಳ್ಳಬೇಕು ಎಂಬುದನ್ನು ಯೋಚಿಸ್ತಾರೆ. ಆ ಕಾರಣಕ್ಕೋಸ್ಕರ ದೇವಾಲಯಗಳ ಪ್ರವೇಶಾತ್ ಚಳವಳಿಯನ್ನು ಅವರು ಅಷ್ಟಾಗಿ ನೆಚ್ಚಿಕೊಳ್ಳೋದಿಲ್ಲ. ಶಿಕ್ಷಣದ ಮೂಲಕ ದಲಿತ ಶೋಷಿತರನ್ನು ವಿಮೋಚನೆ ಮಾಡಬಹುದು ಎಂಬುದಾಗಿ ಬಲವಾಗಿ ನಂಬಿಕೊಳ್ತಾರೆ. ಅಲ್ಲದೆ ಅದೇ ಶಿಕ್ಷಣ ಪಡೆದುಕೊಂಡ ದಲಿತ ಶೋಷಿತರಿಗೆ ಉದ್ಯೋಗಗಳ ಮೀಸಲಾತಿ ಕೂಡ ಇರಬೇಕು. ಈ ಶಿಕ್ಷಣ ಪಡೆದ ಶೋಷಿತ ಸಮುದಾಯಗಳಿಗೆ ಉದ್ಯೋಗಗಳನ್ನು ಕೊಡಿಸುವ ಮೂಲಕ ಉದ್ಯೋಗಗಳಿಗೆ ಕೂಡ ಒಂದು ಸಾಂವಿಧಾನಿಕ ರಕ್ಷಣೆ ಇರಬೇಕು ಎಂಬುದಾಗಿ ಯೋಚಿಸ್ತಾರೆ. ಈ ನೆಲೆಯಲ್ಲಿ ಇಡೀ ಶೋಷಿತ ಸಮುದಾಯಗಳ ಶಿಕ್ಷಣ ಮತ್ತು ಅವರ ಉದ್ಯೋಗಕ್ಕೆ ಸಾಂವಿಧಾನಿಕ ರಕ್ಷಣೆಯನ್ನು ಅಂಬೇಡ್ಕರ್ ಕೊಡಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ 3 ಜನ ಕೂಡ ಅಂಬೇಡ್ಕರ್, ಗಾಂಧಿ ಮತ್ತು ನಾರಾಯಣ್ ಗುರು ಒಂದು ಸಾಮಾಜಿಕ ಪ್ರಜಾಪ್ರಭುತ್ವದ ಕಡೆಗೆ ಗಂಭೀರವಾಗಿ ಯೋಚನೆಗಳನ್ನು ಮಾಡ್ತಾರೆ. ಸೊ ಆದ್ದರಿಂದ ಆಧ್ಯಾತ್ಮಿಕ ಸಮಾನತೆಯ ಕಡೆಗೆ ನಾರಾಯಣ್ ಗುರುಗಳು ಯೋಚನೆ ಮಾಡಿದರೆ ನೈತಿಕ ರಾಜಕಾರಣ, ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಸಾಮಾಜಿಕ ಬದಲಾವಣೆ ಆಗಬೇಕು. ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಜಾತಿ ವ್ಯವಸ್ಥೆಯನ್ನು, ಜಾತೀಯತೆಯನ್ನು ಜನರು ಬಿಟ್ಟು ಬಿಡಬೇಕು, ಜಾತೀಯತೆಯನ್ನು ಬಿಟ್ಟು ಬಿಡಬೇಕು. ಸೊ ಆದ್ದರಿಂದ ಸತ್ಯಾಗ್ರಹ ಮತ್ತು ಅಹಿಂಸೆ ಒಂದು ರಾಜಕೀಯ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಇರುವ ಒಂದು ನೈತಿಕ ರಾಜಕಾರಣದ ಆಯುಧ ಎಂಬುದಾಗಿ ಗಾಂಧಿ ಪರಿಭಾವಿಸ್ಕೊಳ್ತಾರೆ. ಸೊ ಹಾಗೆಯೇ ಸಾಮಾಜಿಕ ಪ್ರಜಾಪ್ರಭುತ್ವ ಸ್ಥಾಪನೆಗೊಳ್ಳದೆ ರಾಜಕೀಯ ಪ್ರಜಾಪ್ರಭುತ್ವ ಗಟ್ಟಿಯಾಗುವುದಿಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಸಮರ್ಥವಾಗಿ ಸ್ಥಾಪನೆಗೊಳ್ಳಬೇಕಾದ್ರೆ ಶೋಷಿತರಿಗೆ ಸಾಮಾಜಿಕ ಹಕ್ಕುಗಳು ಸಿಗಬೇಕು. ಸಾಮಾಜಿಕ ಹಕ್ಕುಗಳು, ಸಾಮಾಜಿಕ ಪ್ರಜಾಪ್ರಭುತ್ವ ಮೌಲ್ಯಗಳು ಜಾರಿಯಾಗದೆ ರಾಜಕೀಯ ಪ್ರಜಾಪ್ರಭುತ್ವ ಗಟ್ಟಿಯಾಗುವುದಿಲ್ಲ. ಆದ್ದರಿಂದ ಬರೀ ಆರ್ಥಿಕ ಪ್ರಜಾಪ್ರಭುತ್ವ ಇಲ್ಲದೆ, ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವದಿಂದ ಜನರಿಗೆ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಜಾರಿ ಮಾಡದ ಸಂವಿಧಾನ ಎಲ್ಲಾದರೂ ಇದ್ದರೆ ಅಂಥ ಸಂವಿಧಾನಕ್ಕೆ ನಾನು ಪ್ರಥಮ ಬಾರಿ ನಾನೇ ಬೆಂಕಿ ಕೊಡ್ತೇನೆ ಎಂಬುದಾಗಿ ಅಂಬೇಡ್ಕರ್ ವಾದಿಸ್ತಾರೆ. ಈ ನೆಲೆಯಲ್ಲಿ ಅವರು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಅತಿ ಹೆಚ್ಚಿನ ಮೌಲ್ಯವನ್ನು ದಯಪಾಲಿಸ್ತಾರೆ. ಸೊ ಈ ನೆಲೆಯಲ್ಲಿ ನೈತಿಕ ರಾಜಕಾರಣವನ್ನು ಕೂಡ ಗಾಂಧಿ ತುಂಬ ಬಲವಾಗಿ ಪ್ರತಿಪಾದಿಸ್ತಾರೆ. ಸೊ ಇದಕ್ಕೆ ಸಂಬಂಧಿತವಾಗಿ ಆಧ್ಯಾತ್ಮಿಕ ಸಮಾನತೆ ಭಾರತದ ಎಲ್ಲ ನಾಗರಿಕರಿಗೆ, ಎಲ್ಲ ಸಮುದಾಯಗಳಿಗೆ, ಎಲ್ಲ ಜಾತಿಯವರಿಗೆ ಆಧ್ಯಾತ್ಮಿಕ ಸಮಾನತೆ ಬೇಕು ಎಂಬುದನ್ನು ನಾರಾಯಣ ಗುರು ವಾದಿಸ್ತಾರೆ. ಸೊ ಈ ಮೂಲಕ 3 ಜನ ಕೂಡ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಅವರವರ ನೆಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಸೊ ನಾರಾಯಣ ಗುರುಗಳು ಆಧ್ಯಾತ್ಮಿಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಿದರೆ, ಮಹಾತ್ಮ ಗಾಂಧಿಯವರು ರಾಜಕೀಯ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲಿಕ್ಕೆ ಅವರ ಜೀವನವನ್ನೇ ಅರ್ಪಿಸ್ತಾರೆ. ಸೊ ಹಾಗೆ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅಂಬೇಡ್ಕರ್ ಕೂಡ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ, ಸಂವಿಧಾನಾತ್ಮಕ ಹೋರಾಟಗಳ ಮೂಲಕ ಮತ್ತು ಕಾನೂನುಬದ್ಧ ಹೋರಾಟಗಳ ಮೂಲಕ ಅವರು ತನ್ನ ಜೀವನವನ್ನು ಅರ್ಪಿಸಿಕೊಳ್ತಾರೆ. ಸೊ ಈ ನೆಲೆಯಲ್ಲಿ
ಅಂಬೇಡ್ಕರು, ಗಾಂಧಿ ಮತ್ತು ನಾರಾಯಣ್ ಗುರು ಇಡೀ ಜಾತಿ ಎಂಬ ಒಂದು ವ್ಯವಸ್ಥೆಯನ್ನು, ಜಾತಿಯ ವ್ಯವಸ್ಥೆಯನ್ನು ಅಥವಾ ಜಾತಿಯ ಸಮಸ್ಯೆಗಳನ್ನು ನಿರ್ವಹಿಸ್ತಾರೆ ಅಥವಾ ನಿರ್ವಹಿಸಿ ಜಾತಿಯಿಂದ, ಜಾತಿಯ ದುರ್ಗುಣಗಳಿಂದ, ಜಾತಿಯ ಸಮಸ್ಯೆಗಳಿಂದ ಈ ದೇಶವನ್ನು ಹೊರಗೆ ತಂದು ಹೊಸ ಒಂದು ನಾಗರಿಕತೆಯನ್ನು, ಆಧ್ಯಾತ್ಮಿಕ ಸಮಾನತೆಯ ನಾಗರಿಕತೆಯನ್ನು, ನೈತಿಕ ಸಮಾನತೆಯ ಒಂದು ದೇಶವನ್ನು, ಕಾನೂನುಬದ್ಧ ಸಮಾನತೆಯ ಒಂದು ದೇಶವನ್ನು ಅಥವಾ ಸಾಮಾಜಿಕ ಪ್ರಜಾಪ್ರಭುತ್ವ ದೇಶವನ್ನು ಸ್ಥಾಪನೆ ಮಾಡಲಿಕ್ಕೆ ಇವರೆಲ್ಲ ತಮ್ಮ ಶ್ರಮವನ್ನು ಹಾಕ್ತಾರೆ. ಸೊ ಆದ್ದರಿಂದ ಇಲ್ಲಿ ಮಹಾತ್ಮ ಗಾಂಧಿಯವರಿಗೆ ನೈತಿಕ ರಾಜಕಾರಣ ಮತ್ತು ಜಾತಿಯ ಪ್ರಶ್ನೆ ತುಂಬ ಮುಖ್ಯ ಆಗಿಬಿಡ್ತದೆ. ಗಾಂಧಿಯವರು ಅಹಿಂಸೆ, ಸತ್ಯಾಗ್ರಹ ಮತ್ತು ಸ್ವಾವಲಂಬನೆ ಮೂಲಕ ರಾಷ್ಟ್ರೀಯ ಹೋರಾಟವನ್ನು ಮುನ್ನಡೆಸಿದರು. ಹಾಗೆಯೇ ಜಾತಿ ದಮನಿತರನ್ನು ಮಾನವೀಯವಾಗಿ ಕಾಣುವಂತೆ ಪ್ರೇರೇಪಣೆ ಮಾಡ್ತಾರೆ. ಆದರೂ ಅವರ ವಿಧಾನವು ಜಾತಿ ವ್ಯವಸ್ಥೆಯ ಆಧಾರವನ್ನು ನೇರವಾಗಿ ಛಿದ್ರಗೊಳಿಸಿದ್ದಕ್ಕಿಂತ ಹೆಚ್ಚಾಗಿ ನೈತಿಕ ಪರಿವರ್ತನೆ ಮೇಲೆ ಒತ್ತು ನೀಡಿತು. ಇದು ಕೆಲವೊಮ್ಮೆ ಜಾತಿ ಹಕ್ಕುಗಳ ಹೋರಾಟದಲ್ಲಿ ಸಾಂಸ್ಥಿಕ ಬದಲಾವಣೆಯನ್ನು ಮೃದುಗೊಳಿಸಿತು. ಹಾಗೆಯೇ ಅಂಬೇಡ್ಕರ್ ಸಾಂವಿಧಾನಿಕ ಕ್ರಮಗಳು ಮತ್ತು ಕಾನೂನುಬದ್ಧ ಸಮಾನತೆಯ ಪ್ರತಿಪಾದನೆ ಮಾಡ್ತಾರೆ. ಅವರು ಜಾತಿಯನ್ನು ಸಾಮಾಜಿಕ ಮರಣ, ಸೋಷಿಯಲ್ ಡೆತ್ ಎಂದು ಕರೆದು ಅದನ್ನು ನಿರ್ಮೂಲನೆ ಮಾಡಲು ಸಂವಿಧಾನಾತ್ಮಕ ಕ್ರಮಗಳ ಅಗತ್ಯವನ್ನು ಪ್ರತಿಪಾದಿಸಿದರು. ಸೊ ಅವರು ರಚಿಸಿದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ಜಾತಿ ತಾರತಮ್ಯದ ನಿಷೇಧ, ಜಾತಿಗಳ ಮರುವರ್ಗೀಕರಣ ಮುಂತಾದವುಗಳನ್ನು ಸೇರಿಸ್ತಾರೆ. ಸೊ ಈ ಮೂಲಕ ಅಂಬೇಡ್ಕರ್ ಅವರ ದೃಷ್ಟಿಕೋನವು ಕಾನೂನಿನ ಮೂಲಕ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸುವುದರ ಕಡೆಗೆ ಕೇಂದ್ರಿತವಾಗಿತ್ತು. ಸೊ ನಾರಾಯಣ್ ಗುರುಗಳ ಅವರ ಆಧ್ಯಾತ್ಮಿಕ ಸಮಾನತೆಯ ಕರೆ ಗಾಂಧಿಯವರ ನೈತಿಕ ಚಿಂತನೆಯಲ್ಲಿ ಪ್ರತಿಧ್ವನಿಸಿತ್ತು. ಸೊ ಹಾಗೆಯೇ ಗಾಂಧಿಯವರ ಅಹಿಂಸಾತ್ಮಕ ಹೋರಾಟವು ಅಂಬೇಡ್ಕರ್ ಅವರಿಗೆ ರಾಜಕೀಯ ಕ್ರಮದ ಅಗತ್ಯವನ್ನು ಮನವರಿಕೆ ಮಾಡಿತು. ಇದರಿಂದಾಗಿ ಅವರು ಸಂವಿಧಾನ ರಚನೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳುವಂತೆ ಆಯಿತು ಎಂಬುದಾಗಿ ಹೇಳಲಾಗುತ್ತೆ. ಸೊ ಹಾಗೆ ಅಂಬೇಡ್ಕರ್ ಅವರ ಕಾನೂನುಬದ್ಧ ಕ್ರಮಗಳು ಹಾಗೂ ಸಂವಿಧಾನಾತ್ಮಕ ಪರಿಕ್ರಮಗಳು ನಾರಾಯಣ್ ಗುರು ಅವರ ಸಮುದಾಯ ಆಧಾರಿತ ಚಳುವಳಿಗಳಿಗೆ ಕಾನೂನಿನ ಬೆಂಬಲವನ್ನು ಒದಗಿಸಿದವು ಎಂದು ಹೇಳಬಹುದು. ಸೊ ಈ ಸಂದರ್ಭದಲ್ಲಿ ಈ ಮೂವರ ಸಮಕಾಲೀನ ಮಹತ್ವ ಏನೆಂದರೆ, ಇಂದು ನಾರಾಯಣ್ ಗುರು ಅವರ ಜಾತಿ ಮುಕ್ತ ಆಧ್ಯಾತ್ಮಿಕತೆಯನ್ನು ಅನುಸರಿಸುವ ಅನೇಕ ಸಂಘಟನೆಗಳು ಗಾಂಧಿಯವರ ಅಹಿಂಸಾ ತತ್ವಗಳನ್ನು ಅನುಷ್ಠಾನಗೊಳಿಸುವ ಪರಿಸರ ಮತ್ತು ಮಹಿಳಾ ಹಕ್ಕುಗಳ ಗುಂಪುಗಳು ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕ ಹಕ್ಕುಗಳನ್ನು ವಿಸ್ತರಿಸುವ ಚಳವಳಿಗಳು ಭಾರತದ ಸಾಮಾಜಿಕ ರಚನೆಯಲ್ಲಿ ಕ್ರಿಯಾಶೀಲವಾಗಿವೆ. ಸೊ ಈ ಮೂರು ಚಿಂತನೆಗಳ ಸಂಯೋಜನೆಯು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಸ್ಥಿರತೆಗೆ ಅಡಿಪಾಯವಾಗಿವೆ ಮತ್ತು ಅತಿ ಅಗತ್ಯವಾಗಿವೆ. ಸೊ ಹಾಗೆ ನಾರಾಯಣ್ ಗುರು, ಮಹಾತ್ಮ ಗಾಂಧಿ ಮತ್ತು BR ಅಂಬೇಡ್ಕರ್ ಅವರ ವಿಚಾರಗಳು ಭಾರತದ ಸಾಮಾಜಿಕ ಮತ್ತು ರಾಜಕೀಯ ಚಿಂತನೆಯ ಮೂರು ಮುಖಗಳನ್ನು ಪ್ರತಿನಿಧಿಸುತ್ತವೆ ಎಂಬುದಾಗಿ ಹೇಳಲಾಗಿದೆ. ಆಧ್ಯಾತ್ಮಿಕ ಸಮಾನತೆ, ನೈತಿಕ ರಾಜಕಾರಣ ಹಾಗೂ ಕಾನೂನುಬದ್ಧ ಹಾಗೂ ಸಾಂವಿಧಾನಿಕ ಪರಿಕ್ರಮಗಳು ಇವೇ ಮುಂತಾದವುಗಳ ಮೂಲಕ ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಮೂವರ ಚಿಂತನೆಗಳು ಬಹಳ ನಿರ್ಣಾಯಕ ಪಾತ್ರಗಳನ್ನು ವಹಿಸಿದೆ ಮತ್ತು ಇಂದಿನ ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಮಾರ್ಗದರ್ಶನ ಮಾಡುತ್ತಿವೆ ಎಂಬುದಾಗಿ ಹೇಳಲಾಗ್ತದೆ. ಸೊ ಒಟ್ಟಾರೆಯಾಗಿ ಅಂಬೇಡ್ಕರ್ ಪ್ರಣೀತ ಚಳವಳಿ, ಗುರುಗಳ ಸಾಮಾಜಿಕ ಚಳವಳಿ, ಮಹಾತ್ಮ ಗಾಂಧಿಯವರ ರಾಜ್ಯಕ್ಕೆ ಚಳವಳಿಯ ನಡುವೆ ಒಂದು ಸೂತ್ರ ಇದೆ, ಎಲ್ಲರನ್ನು ಬಂಧಿಸುವ ಒಂದು ಸೂತ್ರ ಇದೆ. ಸೊ ಈ ಎಲ್ಲರನ್ನು ಬಂಧಿಸುವ, ಎಲ್ಲರನ್ನು ತಲುಪುವ, ಎಲ್ಲರನ್ನು ವಿಮೋಚನೆ ಮಾಡುವ ಒಂದು ಸೂತ್ರ ಇವತ್ತಿನ ಪ್ರಸ್ತುತ ಭಾರತದ ಎಲ್ಲ ಸಮಕಾಲೀನ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಾರಾಯಣ್ ಗುರು ಅವರ ಚಳವಳಿಯನ್ನು, ಹೋರಾಟವನ್ನು, ಅವರ ಧಾರ್ಮಿಕತೆಯನ್ನು, ಅವರ ಚಿಂತನೆಯನ್ನು
ಅಂಬೇಡ್ಕರ್ ವಾದಿ ಚಳುವಳಿಗಳು ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಂಡಿವೆ ಎಂದು ಇಲ್ಲಿ ನೋಡಬಹುದು. ಅಂಬೇಡ್ಕರ್ ವಾದಿ ಚಳುವಳಿಗಳು ಅಂಬೇಡ್ಕರ್ ಚಿಂತನೆಯನ್ನು ಬಹಳ ಗಂಭೀರವಾಗಿ ಅರ್ಥ ಮಾಡಿಕೊಂಡು ಓದಿಕೊಂಡು ಅಂಬೇಡ್ಕರ್ ಚಳುವಳಿ ಒಳಗಡೆ ನಾರಾಯಣ ಗುರುಗಳ ಚಿಂತನೆಗಳನ್ನು ಜನಸಾಮಾನ್ಯರಿಗೆ ಹಳ್ಳಿಗಳ ನೆಲೆಯಲ್ಲಿ ಪರಿಚಯಿಸುವ ಕೆಲಸವನ್ನು ಮಾಡಿವೆ. ಸೊ ಈ ಹಿನ್ನೆಲೆಯಲ್ಲಿ ಅಂಬೇಡ್ಕರ ಚಳವಳಿ ಅಂಬೇಡ್ಕರನ್ನು ಮಾತ್ರ ಕೇಂದ್ರಿತವಾಗಿ ಇರಿಸಿಕೊಂಡಿಲ್ಲ. ಇತ್ತೀಚಿನ ಅಂಬೇಡ್ಕರ್ ಚಳವಳಿ ರಾಷ್ಟ್ರೀಯ ಮಟ್ಟದಲ್ಲಿ ನಾರಾಯಣ ಗುರು ಅವರನ್ನು ಉತ್ತರ ಭಾರತಕ್ಕೆ ಪರಿಚಯಿಸುವ ಕೆಲಸವನ್ನು ಮಾಡಿತ್ತು ಎಂಬುದಾಗಿ ಇಲ್ಲಿ ಕಂಡುಕೊಳ್ಳಬಹುದು. ಅಂಬೇಡ್ಕರ್ವಾದಿ ಚಳವಳಿಯ ನೇತೃತ್ವದಲ್ಲಿ ಉತ್ತರ ಭಾರತದ ಲಕ್ನೋದ ಉತ್ತರ ಪ್ರದೇಶದ ಲಕ್ನೋದಲ್ಲಿ ನಾರಾಯಣ ಗುರು ಅವರ ಒಂದು ದೊಡ್ಡ ಮೂರ್ತಿಯನ್ನು ಸ್ಥಾಪನೆ ಮಾಡುವ ಮೂಲಕ ಉತ್ತರ ಭಾರತಕ್ಕೆ ಅಂಬೇಡ್ಕರ್ವಾದಿ ಚಳವಳಿಯು ನಾರಾಯಣ ಗುರು ಅವರ ಚಿಂತನೆಯನ್ನು ಮತ್ತು ವ್ಯಕ್ತಿತ್ವವನ್ನು ಪರಿಚಯಿಸುವ ಕೆಲಸವನ್ನು ಮಾಡಿತ್ತು. ಸೊ ಈ ಥರದ ಕೊಡುಕೊಳ್ಳುವಿಕೆಯನ್ನು ನಾವು ಇಲ್ಲಿ ಗಮನಿಸಿಕೊಳ್ಳಬೇಕಾಗಿದೆ. ಒಟ್ಟಾರೆಯಾಗಿ ಸಾಮಾಜಿಕ ನ್ಯಾಯದ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳು, ದಲಿತ ಸಮುದಾಯಗಳು, ಇನ್ನಿತರ ಸಮುದಾಯಗಳು ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ಮಾಡಿಕೊಂಡಿರುವುದನ್ನು ನಾವು ಇಲ್ಲಿ ಗುರುತಿಸಿಕೊಳ್ಳಬೇಕಾಗಿದೆ. ಸೊ ಆದ್ದರಿಂದ ಮೀಸಲಾತಿಯ ಚರ್ಚೆಗಳ ಸಂದರ್ಭದಲ್ಲಿ ಕೂಡ ಪರಸ್ಪರ ಕೊಡುಕೊಳ್ಳುವಿಕೆಯನ್ನು ನಾವು ಕಂಡುಕೊಳ್ಬೋದು. ಅಂಬೇಡ್ಕರ್ ಇವತ್ತು ಈ ದೇಶಕ್ಕೆ, ಈ ಜಗತ್ತಿಗೆ ಪರಿಚಯ ಆಗಿದರೆ ಅದು ಮಹಾರಾಷ್ಟ್ರದ ಹಿಂದುಳಿದ ವರ್ಗಗಳ ಚಳವಳಿಯ ಹಿನ್ನೆಲೆಯಲ್ಲಿ ಅಂಬೇಡ್ಕರ್ ಪರಿಚಯ ಆಗ್ತಾರೆ. ಅದರಲ್ಲೂ ಕೂಡ ಶಾಹು ಮಹಾರಾಜ್ ಅವರು ಭಾರತಕ್ಕೆ ಅಂಬೇಡ್ಕರ್ ಅವರನ್ನು ಪರಿಚಯಿಸ್ತಾರೆ. ಆ ಮೂಲಕ ಪ್ರಥಮ ಬಾರಿಗೆ ಈ ದೇಶದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿದ್ದ ಒಂದು ಹೆಗ್ಗಳಿಕೆ ಇರುವಂಥದ್ದು ಶಾಹು ಮಹಾರಾಜ್ ಮೀಸಲಾತಿ ಕ್ರಮವನ್ನು ಜಾರಿ ಮಾಡಿದ ಕ್ರಮದಲ್ಲಿ ಬರೋಡದ ಮಹಾರಾಜರು ಕೂಡ ಬರೋಡದ ಸಂಸ್ಥಾನದಲ್ಲಿ ದಲಿತರಿಗೆ ಅಥವಾ ಮೀಸಲಾತಿಯನ್ನು ಕೂಡ ಮಾಡ್ತಾರೆ. ಇದೇ ಪ್ರಕಾರವಾಗಿ ಅಥವಾ ಶಾಹುರಾಮ್ ಮಹಾರಾಜ್ ಕೊಲ್ಹಾಪುರ ಸಂಸ್ಥಾನದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡಿದ ಕ್ರಮದಲ್ಲಿ ಮೈಸೂರಿನ ಕೃಷ್ಣರಾಜ ಒಡೆಯರು ಕೂಡ ಮೀಸಲಾತಿಯನ್ನು ಇಲ್ಲಿ ಜಾರಿ ಮಾಡ್ತಾರೆ. ಸೊ ಈ ಪರಿಕ್ರಮವನ್ನು ನಾವು ನೋಡಬೇಕು ಅಥವಾ ಈ ಕ್ರಮವನ್ನು ನೋಡಬೇಕು. ಸೊ ಆದ್ದರಿಂದ ಸಾಮಾಜಿಕ ನ್ಯಾಯದ ರಾಜಕಾರಣ ಹೋರಾಟಗಳು, ಚಳವಳಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಒಟ್ಟೊಟ್ಟಿಗೆ ಸಾಗಿವೆ. ಸೊ ಆದ್ದರಿಂದ ಇಲ್ಲಿ ನಾರಾಯಣ ಗುರು ಚಳವಳಿ, ಅಂಬೇಡ್ಕರ್ ಚಳವಳಿ ಮತ್ತು ಗಾಂಧಿಯ ಚಳವಳಿಗಳ ಹಿನ್ನೆಲೆಯಲ್ಲಿ ಸಾಮಾಜಿಕ ನ್ಯಾಯದ ರಾಜಕಾರಣ ಮತ್ತು ಚಳವಳಿ ಒಂದಷ್ಟು ಗಟ್ಟಿಯಾಗಿ ನೆಲೆಯೂರಿವೆ. ಸೊ ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಈ ಮೂವರು ಉನ್ನತ ಚಿಂತಕರ ಚಿಂತನೆಯ ಲಾಭಗಳು ಸಿಕ್ಕಿ ಅವರು ಇವತ್ತು ಅವರವರ ನೆಲೆಯಲ್ಲಿ ಸ್ವಂತ ಉದ್ಯೋಗಗಳನ್ನು ಮಾಡುವ ನೆಲೆಯಲ್ಲಿ ಸ್ವಂತ ಬದುಕನ್ನು ನಡೆಸುವಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಮಾಡುವ ಒಂದು ದೊಡ್ಡ ಸಹಾಯವನ್ನು ನಾರಾಯಣ ಗುರು ಚಿಂತನೆಗಳು, ಮಹಾತ್ಮ ಗಾಂಧಿಯ ಚಿಂತನೆಗಳು ಮತ್ತು ಮುಖ್ಯವಾಗಿ ಅಂಬೇಡ್ಕರ್ ಚಿಂತನೆಗಳು ಮಾಡಿವೆ. ಸೊ ಈ ನೆಲೆಯಲ್ಲಿ ನಾರಾಯಣ ಗುರು, ಮಹಾತ್ಮ ಗಾಂಧಿ ಮತ್ತು BR ಅಂಬೇಡ್ಕರ್ ನೇರವಾಗಿ ಮುಖಾಮುಖಿಯಾಗಿ ಭೇಟಿಯಾಗದಿದ್ದರೂ ಕೂಡ ಅವರ ಚಿಂತನ ಕ್ರಮಗಳು ಅವರ ನಂತರದ ಚಳವಳಿಗಳ ಸಂದರ್ಭದಲ್ಲಿ ಅವರನ್ನು ಮುಖಾಮುಖಿಯಾಗಿಸುವ ಕೆಲಸವನ್ನು ಮಾಡಿವೆ. ನಾರಾಯಣ ಗುರು ಚಳವಳಿಯಿಂದ ದಲಿತ ಚಳವಳಿಗಳು ಬೆಂಬಲವನ್ನು ಪಡೆದುಕೊಂಡಿವೆ, ಸ್ಫೂರ್ತಿಯನ್ನು ಪಡೆದುಕೊಂಡಿವೆ. ಹಾಗೆ ಅಂಬೇಡ್ಕರ್ ಚಳವಳಿಯಿಂದ ಕೂಡ ಒಟ್ಟು ಸಾಮಾಜಿಕ ನ್ಯಾಯದ ಎಲ್ಲ ಚಳವಳಿಗಳು ಸ್ಫೂರ್ತಿಗೊಂಡಿವೆ. ಸೊ ಆ ಮೂಲಕ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಮತ್ತು ಕಾನೂನಿನ ಪರಿಕ್ರಮಗಳು ಎಲ್ಲ ಜಾತಿ ಸಮುದಾಯಗಳಿಗೆ ರಕ್ಷಣೆ ನೀಡಿವೆ. ಸೊ ಆ ಮೂಲಕ ಮಹಾತ್ಮ ಗಾಂಧಿಯ ರಾಜಕೀಯ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಒಂದು ಕೆಲಸವೂ ಕೂಡ ಈ ಎಲ್ಲ ಚಳವಳಿಗಳು ಕಾರಣ ಆಗಿವೆ. ಸೊ ಈ ನೆಲೆಯಲ್ಲಿ ನಾರಾಯಣ ಗುರು, ಮಹಾತ್ಮ ಗಾಂಧಿ ಮತ್ತು BR ಅಂಬೇಡ್ಕರ್ ಅವರು
ಇವತ್ತು ಸಾಮಾಜಿಕ ನ್ಯಾಯದ ಸಂದರ್ಭದಲ್ಲಿ ನಮಗೆ ಮುಖ್ಯ ಆಗ್ತಾರೆ. ಸಾಮಾಜಿಕ ನ್ಯಾಯ ಅಂದರೆ ನಾರಾಯಣಗುರು, ಬಿ ಆರ್ ಅಂಬೇಡ್ಕರ್ ಎಂಬ ಒಂದು ವಿಚಾರಗಳು ನಮಗೆ ಮುಖ್ಯವಾಗುವ ಮೂಲಕ ನಾರಾಯಣಗುರುವನ್ನು ಮತ್ತು ಅಂಬೇಡ್ಕರನ್ನು ಮತ್ತು ಗಾಂಧಿಯ ಅವರ ಈ ಸಿಂಥೆಸಿಸನ್ನು ಒಟ್ಟೊಟ್ಟಿಗೆ ಕೊಂಡೋಗಿ ಜನಸಾಮಾನ್ಯರಿಗೆ ತಲುಪಿಸುವ ಅಗತ್ಯ ಇವತ್ತಿನ ಸಂದರ್ಭದಲ್ಲಿ ಅತಿ ಅಗತ್ಯವಾಗಿದೆ. ಸೊ ಈ ನೆಲೆಯಲ್ಲಿ ಸಣ್ಣ ಮಟ್ಟಿಗೆ ಈ ಉಪನ್ಯಾಸದಲ್ಲಿ ನಾರಾಯಣಗುರು ಮತ್ತು ಮಹಾತ್ಮ ಗಾಂಧಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರನ್ನು ಮುಖಾಮುಖಿಯಾಗಿಸುವ ಮತ್ತು ಅವರ ಚಿಂತನೆಯ ನೆಲೆಯಲ್ಲಿ ತುಂಬ ಸರಳವಾಗಿ ಚಿಂತನೆ ನೆಲೆಯಲ್ಲಿ ಮುಖಾಮುಖಿಯಾಗಿಸುವ ಕೆಲಸವನ್ನು ನಾನು ಇಲ್ಲಿ ಮಾಡಿದ್ದೇನೆ. ಅದು ಎಷ್ಟು ಪರಿಣಾಮಕಾರಿಯಾಗಿ ಇದೆ ಇಲ್ವೋ ಗೊತ್ತಿಲ್ಲ. ಸೊ ಈ ಸಣ್ಣ ಉಪನ್ಯಾಸವನ್ನು ನೀಡಲು ನನಗೆ ಅವಕಾಶ ಮಾಡಿಕೊಟ್ಟ ನಾರಾಯಣಗುರು ಅಧ್ಯಯನ ಕೇಂದ್ರ, ಮಂಗಳೂರು ಯೂನಿವರ್ಸಿಟಿಯ ನಾರಾಯಣಗುರು ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ಮತ್ತು ಅದರ ಸಂಶೋಧಕರು ಎಲ್ಲರಿಗೂ ಕೂಡ ನಾನು ಮತ್ತು ಮಂಗಳೂರು ವಿಶ್ವವಿದ್ಯಾಲಯಕ್ಕೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ.